SDJ ಗೋಲ್ಡ್ ಕಂಪನಿ ಮಾಲೀಕ ವಂಚನೆ ಮಾಡಿರುವಂತ ಪ್ರಕರಣ ಇದು. SDJ ಕಂಪನಿ ಗೋಲ್ಡ್ ಕಂಪನಿ ಮಾಲೀಕ ಚಿನ್ನತಂಬಿ ಬಂಧನ ಆಗಿದೆ. ಗಿರವಿ ಇಟ್ಟ ಚಿನ್ನಾಭರಣದಿಂದ ವಂಚನೆ ಮಾಡಿದ್ದಾನೆ ಎನ್ನುವ ಆರೋಪ ಕೇಳಿ ಬಂದಿದೆ. ಚಿನ್ನತಂಬಿಯನ್ನ ಬಂಧಿಸಿದ್ದಾರೆ ಸಿಸಿಬಿ ಪೊಲೀಸರು. 1 kg ಚಿನ್ನ ವಂಚನೆ ಆಗಿದೆ ಅಂತ ಹೇಳಿ ಮಹಂತೇಶ ದೂರು ಕೊಟ್ಟಿದ್ದಾರೆ. ಮೈಸೂರಿನ ಕುವೆಂಪು ನಗರ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. SDJ ಗೋಲ್ಡ್ ಕಂಪನಿ ಮಾಲೀಕ ವಂಚನೆ ಮಾಡಿರೋ ಪ್ರಕರಣ ಸಂಬಂಧ ಕಂಪನಿ ಮಾಲೀಕ ಚಿನ್ನತಂಬಿಯನ್ನ ವಶಕ್ಕೆ ಪಡೆದಿದ್ದಾರೆ. 1 kg ಚಿನ್ನ ವಂಚನೆಯಾಗಿದೆ ಅಂತ ಹೇಳಿ ಮಹಂತೇಶ್ ದೂರು ಕೊಟ್ಟಿದ್ದಾರೆ. ಮೈಸೂರಿನ ಕುವೆಂಪು ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ನಮ್ಮ ಪ್ರತಿನಿಧಿ ವಿನೋದ್ ಮೈಸೂರಿನ ಪ್ರತಿನಿಧಿ ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಯಾರಿಗೆಲ್ಲ ಎಷ್ಟೆಷ್ಟು ಇವರು ವಂಚನೆ ಮಾಡಿದ್ರಂತೆ ಚಿನ್ನತಂಬಿ, ಸದ್ಯ ಎಲ್ಲಿ ಪ್ರಕರಣ ದಾಖಲಾಗಿದೆ, ಏನು ಮಾಹಿತಿ ಇದೆ ವಿನೋದ್? ರಂಜಿತ್, ಬಹಳ ಪ್ರಮುಖ ಕಳೆದ ಹಲವು ವರ್ಷಗಳಿಂದಲೂ ಕೂಡ ಚಿನ್ನತಂಬಿ ಅಂತೇಳಿ ಈತ SDJ ಗೋಲ್ಡ್ ಮಾಲೀಕರಾಗಿದ್ದಾರೆ. ಏನು ಚಿನ್ನ ಬೆಲೆಗೆ ನಿಮ್ಮ ಚಿನ್ನವನ್ನ ಹಣವನ್ನ ಇಟ್ಕೊಳ್ತೀವಿ ಅಂತೇಳಿ ಅಡ್ವರ್ಟೈಸ್ಮೆಂಟ್ ಎಲ್ಲ ಕೊಟ್ಟು ಗ್ರಾಹಕರೆಲ್ಲ ಸೆಳೀತಾ ಇದ್ದ. ಯಾವಾಗ ಗ್ರಾಹಕರು ಹೆಚ್ಚಿನ ಹಣ ಸಿಗುತ್ತೆ ಅಂತೇಳಿ ಈ ಥರ ಅಂಗಡಿಗೆ ಹೋಗಿ ಏನೋ ಆ ಚಿನ್ನವನ್ನ ಹಣವನ್ನು ಇಡ್ತಾ ಇದ್ರು. ತತ್ಕ್ಷಣದಲ್ಲಿ ಈಗಾಗಲೇ ಚಿನ್ನವನ್ನು ಹಣ ಇಟ್ಟ ಕೇವಲ ಅರ್ಧ ಗಂಟೆ 1 ಗಂಟೆಯಲ್ಲಿ ಆ ಒಂದು ಚಿನ್ನವನ್ನು ಕರಗಿಸ್ತಾ ಇದ್ದ. ತತ್ಕ್ಷಣದಲ್ಲಿ ನಿಮ್ಮ ಚಿನ್ನ ಕ್ವಾಲಿಟಿ ಕಡಿಮೆ ಇದೆ ಅಂತೇಳಿ ಹಣವನ್ನು ಕೊಡೋದಕ್ಕೆ ಸಾಕಷ್ಟು ಸತಾಯಿಸ್ತಾ ಇದ್ದ. ಜೊತೆಗೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಗ್ರಾಹಕರನ್ನ ಅವರ ಬಳಿಯೇ ಕೂರಿಸಿಕೊಂಡು ನಿಮಗೆ ಹಣವನ್ನು ಕೊಡೋದಿಲ್ಲ, ಯಾರಿಗೆ ಏನು ಬೇಕಾದ್ರೆ ಮಾಡ್ಕೊಳ್ಳಿ ಅಂತೇಳಿ ಸಾಕಷ್ಟು ಧಮಕಿಯೆಲ್ಲ ಆಗ್ತಾ ಇದ್ದ. ಸಾಕಷ್ಟು ರೌಡಿಗಳೆಲ್ಲ ಆಯ್ತಾ ಜೊತೆಲಿ ಇಟ್ಕೊಳ್ತಾ ಇದ್ದ. ಸೊ ಹೀಗಾಗಿ ಹಲವು ವರ್ಷಗಳಿಂದಲೂ ಕೂಡ ಈ ಥರ ವಿರುದ್ಧ ಸಾಕಷ್ಟು ಆ ದೂರುಗಳು ಕೇಳಿ ಬಂದಿದ್ರು ಕೂಡ ಯಾರೊಬ್ಬರು ಕೂಡ FIR ಮಾಡೋದಕ್ಕೆ ಮುಂದಾಗಿರಲಿಲ್ಲ. ಸೊ ಹೀಗಾಗಿ ಚಿನ್ನವನ್ನು ಕಳೆದುಕೊಂಡಂತಹ ಸಾಕಷ್ಟು ಗ್ರಾಹಕರು ಕಳೆದ 2 ದಿನಗಳ ಹಿಂದೆ ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ಅವರ ಕಚೇರಿ ಮುಂಭಾಗಕ್ಕೆ ಬಂದು ಧರಣಿಯನ್ನು ಮಾಡ್ತಾ ಇದ್ರು. ಆ ಒಂದು ಸಂದರ್ಭದಲ್ಲಿ DCP ಡಾಕ್ಟರ್ ಪ್ರಿಯಾ ಹರ್ಷವರ್ಧನ್ ಅವರು ಒಂದು ಆಶ್ವಾಸನೆಲ್ಲ ಕೊಟ್ಟಿದ್ರು, ನಾನು ಅವರನ್ನ ಬಂಧಿಸಿ ನಿಮ್ಮ ಮುಂದೆ ಕರ್ತರ್ತೇನೆ ಅಂತೇಳಿ. ಸೊ ಹೀಗಾಗಿ ಗ್ರಾಹಕರು ಕೊಟ್ಟಿರುವಂತಹ ದೂರಿನ ಆಧಾರದ ಮೇಲೆ ಈಗ ನಗರದ CCB ಪೊಲೀಸರು ಆತನ ವಶಕ್ಕೆ ಪಡೆದಿರುವಂಥದ್ದು. ಬಹಳ ಪ್ರಮುಖವಾಗಿ ಸದ್ಯಕ್ಕೆ ಈಗ 1 kg ಚೀಲ ಕಳೆದುಕೊಂಡಂತಹ ದಾವಣಗೆರೆ ಮೂಲದ ವ್ಯಕ್ತಿಯೊಬ್ಬರು ಕೊಟ್ಟಿರುವಂತಹ ದೂರಿನ ಆಧಾರದ ಮೇಲೆ ಇದರ ವಶಕ್ಕೆ ಪಡೆದಿರುವಂಥದ್ದು. ಕೇವಲ 1 kg ಅಷ್ಟೇ ಅಲ್ಲ, ಈತ ನಿಜಕ್ಕೂ ಕೂಡ ಕೋಟ್ಯಾಂತರ ರೂಪಾಯಿ ಹಣವನ್ನು ಗ್ರಾಹಕರಿಗೆ ಮೋಸವನ್ನು ಮಾಡಿದ್ದಾರೆ. ಸೊ ಹೀಗಾಗಿ ಮೈಸೂರಿನಲ್ಲಿ ಚಿನ್ನವನ್ನು ಕಳೆದುಕೊಂಡಂತಹ ಬಹುತೇಕರು ಸಾಕಷ್ಟು ಬಂದಿದ್ದಾರೆ. ಸೊ ಹೀಗಾಗಿ ಒಂದು ಪ್ರಕರಣದಿಂದ ಇದನ್ನೆಲ್ಲ ಬಂಧಿಸಿದ್ದಾರೆ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಸಾಕಷ್ಟು ಪ್ರಕರಣಗಳು ಈ ಥರ ಮೇಲೆ ದಾಖಲಾಗುತ್ತೆ, ಸಾಕಷ್ಟು ದೂರುಗಳು ಕೂಡ ದಾಖಲಾಗುವಂತಹ ಸಾಧ್ಯತೆ ಇರುವಂಥದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿ. SDJ ಗೋಲ್ಡ್ ಕಂಪನಿ ಮಾಲೀಕ ವಂಚನೆ ಮಾಡಿರುವಂತ ಪ್ರಕರಣ ಇದು. SDJ ಕಂಪನಿ ಗೋಲ್ಡ್ ಕಂಪನಿ ಮಾಲೀಕ ಚಿನ್ನತಂಬಿ ಬಂಧನ ಆಗಿದೆ. ಗಿರವಿ ಇಟ್ಟ ಚಿನ್ನಾಭರಣದಿಂದ ವಂಚನೆ ಮಾಡಿದ್ದಾನೆ ಎನ್ನುವ ಆರೋಪ ಕೇಳಿ ಬಂದಿದೆ. ಚಿನ್ನತಂಬಿಯನ್ನ ಬಂಧಿಸಿದ್ದಾರೆ ಸಿಸಿಬಿ ಪೊಲೀಸರು. 1 kg ಚಿನ್ನ ವಂಚನೆ ಆಗಿದೆ ಅಂತ ಹೇಳಿ ಮಹಂತೇಶ ದೂರು ಕೊಟ್ಟಿದ್ದಾರೆ. ಮೈಸೂರಿನ ಕುವೆಂಪು ನಗರ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. SDJ ಗೋಲ್ಡ್ ಕಂಪನಿ ಮಾಲೀಕ ವಂಚನೆ ಮಾಡಿರೋ ಪ್ರಕರಣ ಸಂಬಂಧ ಕಂಪನಿ ಮಾಲೀಕ ಚಿನ್ನತಂಬಿಯನ್ನ ವಶಕ್ಕೆ ಪಡೆದಿದ್ದಾರೆ. 1 kg ಚಿನ್ನ ವಂಚನೆಯಾಗಿದೆ ಅಂತ ಹೇಳಿ ಮಹಂತೇಶ್ ದೂರು ಕೊಟ್ಟಿದ್ದಾರೆ. ಮೈಸೂರಿನ ಕುವೆಂಪು ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ನಮ್ಮ ಪ್ರತಿನಿಧಿ ವಿನೋದ್ ಮೈಸೂರಿನ ಪ್ರತಿನಿಧಿ ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಯಾರಿಗೆಲ್ಲ ಎಷ್ಟೆಷ್ಟು ಇವರು ವಂಚನೆ ಮಾಡಿದ್ರಂತೆ ಚಿನ್ನತಂಬಿ, ಸದ್ಯ ಎಲ್ಲಿ ಪ್ರಕರಣ ದಾಖಲಾಗಿದೆ, ಏನು ಮಾಹಿತಿ ಇದೆ ವಿನೋದ್? ರಂಜಿತ್, ಬಹಳ ಪ್ರಮುಖ ಕಳೆದ ಹಲವು ವರ್ಷಗಳಿಂದಲೂ ಕೂಡ ಚಿನ್ನತಂಬಿ ಅಂತೇಳಿ ಈತ SDJ ಗೋಲ್ಡ್ ಮಾಲೀಕರಾಗಿದ್ದಾರೆ. ಏನು ಚಿನ್ನ ಬೆಲೆಗೆ ನಿಮ್ಮ ಚಿನ್ನವನ್ನ ಹಣವನ್ನ ಇಟ್ಕೊಳ್ತೀವಿ ಅಂತೇಳಿ ಅಡ್ವರ್ಟೈಸ್ಮೆಂಟ್ ಎಲ್ಲ ಕೊಟ್ಟು ಗ್ರಾಹಕರೆಲ್ಲ ಸೆಳೀತಾ ಇದ್ದ. ಯಾವಾಗ ಗ್ರಾಹಕರು ಹೆಚ್ಚಿನ ಹಣ ಸಿಗುತ್ತೆ ಅಂತೇಳಿ ಈ ಥರ ಅಂಗಡಿಗೆ ಹೋಗಿ ಏನೋ ಆ ಚಿನ್ನವನ್ನ ಹಣವನ್ನು ಇಡ್ತಾ ಇದ್ರು. ತತ್ಕ್ಷಣದಲ್ಲಿ ಈಗಾಗಲೇ ಚಿನ್ನವನ್ನು ಹಣ ಇಟ್ಟ ಕೇವಲ ಅರ್ಧ ಗಂಟೆ 1 ಗಂಟೆಯಲ್ಲಿ ಆ ಒಂದು ಚಿನ್ನವನ್ನು ಕರಗಿಸ್ತಾ ಇದ್ದ. ತತ್ಕ್ಷಣದಲ್ಲಿ ನಿಮ್ಮ ಚಿನ್ನ ಕ್ವಾಲಿಟಿ ಕಡಿಮೆ ಇದೆ ಅಂತೇಳಿ ಹಣವನ್ನು ಕೊಡೋದಕ್ಕೆ ಸಾಕಷ್ಟು ಸತಾಯಿಸ್ತಾ ಇದ್ದ. ಜೊತೆಗೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಗ್ರಾಹಕರನ್ನ ಅವರ ಬಳಿಯೇ ಕೂರಿಸಿಕೊಂಡು ನಿಮಗೆ ಹಣವನ್ನು ಕೊಡೋದಿಲ್ಲ, ಯಾರಿಗೆ ಏನು ಬೇಕಾದ್ರೆ ಮಾಡ್ಕೊಳ್ಳಿ ಅಂತೇಳಿ ಸಾಕಷ್ಟು ಧಮಕಿಯೆಲ್ಲ ಆಗ್ತಾ ಇದ್ದ. ಸಾಕಷ್ಟು ರೌಡಿಗಳೆಲ್ಲ ಆಯ್ತಾ ಜೊತೆಲಿ ಇಟ್ಕೊಳ್ತಾ ಇದ್ದ. ಸೊ ಹೀಗಾಗಿ ಹಲವು ವರ್ಷಗಳಿಂದಲೂ ಕೂಡ ಈ ಥರ ವಿರುದ್ಧ ಸಾಕಷ್ಟು ಆ ದೂರುಗಳು ಕೇಳಿ ಬಂದಿದ್ರು ಕೂಡ ಯಾರೊಬ್ಬರು ಕೂಡ FIR ಮಾಡೋದಕ್ಕೆ ಮುಂದಾಗಿರಲಿಲ್ಲ. ಸೊ ಹೀಗಾಗಿ ಚಿನ್ನವನ್ನು
ಕಳೆದುಕೊಂಡಂತಹ ಸಾಕಷ್ಟು ಗ್ರಾಹಕರು ಕಳೆದ ಎರಡು ದಿನಗಳ ಹಿಂದೆ ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ಅವರ ಕಚೇರಿ ಮುಂಭಾಗಕ್ಕೆ ಬಂದು ಧರಣಿಯನ್ನು ಮಾಡ್ತಾ ಇದ್ರು. ಆ ಒಂದು ಸಂದರ್ಭದಲ್ಲಿ DCP ಡಾಕ್ಟರ್ ಪ್ರಿಯಾ ಹರ್ಷವರ್ಧನ್ ಅವರು ಒಂದು ಆಶ್ವಾಸನೆಲ್ಲ ಕೊಟ್ಟಿದ್ರು, ನಾನು ಅವರನ್ನ ಬಂಧಿಸಿ ನಿಮ್ಮ ಮುಂದೆ ಕರ್ತರ್ತೇನೆ ಅಂತೇಳಿ. ಸೊ ಹೀಗಾಗಿ ಗ್ರಾಹಕರು ಕೊಟ್ಟಿರುವಂತಹ ದೂರಿನ ಆಧಾರದ ಮೇಲೆ ಈಗ ನಗರದ CCB ಪೊಲೀಸರು ಆತನ ವಶಕ್ಕೆ ಪಡೆದಿರುವಂಥದ್ದು. ಬಹಳ ಪ್ರಮುಖವಾಗಿ ಸದ್ಯಕ್ಕೆ ಈಗ 1 kg ಚೀಲ ಕಳೆದುಕೊಂಡಂತಹ ದಾವಣಗೆರೆ ಮೂಲದ ವ್ಯಕ್ತಿಯೊಬ್ಬರು ಕೊಟ್ಟಿರುವಂತಹ ದೂರಿನ ಆಧಾರದ ಮೇಲೆ ಇದನ್ನ ವಶಕ್ಕೆ ಪಡೆದಿರುವಂಥದ್ದು. ಕೇವಲ 1 kg ಅಷ್ಟೇ ಅಲ್ಲ, ಈತ ನಿಜಕ್ಕೂ ಕೂಡ ಕೋಟ್ಯಾಂತರ ರೂಪಾಯಿ ಹಣವನ್ನು ಗ್ರಾಹಕರಿಗೆ ಮೋಸವನ್ನು ಮಾಡಿದ್ದಾರೆ. ಸೊ ಹೀಗಾಗಿ ಮೈಸೂರಿನಲ್ಲಿ ಚಿನ್ನವನ್ನು ಕಳೆದುಕೊಂಡಂತಹ ಬಹುತೇಕರು ಸಾಕಷ್ಟು ಬಂದಿದ್ದಾರೆ. ಸೊ ಹೀಗಾಗಿ ಒಂದು ಪ್ರಕರಣದಿಂದ ಇದನ್ನೆಲ್ಲ ಬಂಧಿಸಿದ್ದಾರೆ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಸಾಕಷ್ಟು ಪ್ರಕರಣಗಳು ಈ ಥರ ಮೇಲೆ ದಾಖಲಾಗುತ್ತೆ, ಸಾಕಷ್ಟು ದೂರುಗಳು ಕೂಡ ದಾಖಲಾಗುವಂತಹ ಸಾಧ್ಯತೆ ಇರುವಂಥದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. SDJ ಗೋಲ್ಡ್ ಕಂಪನಿ ಮಾಲೀಕ ವಂಚನೆ ಮಾಡಿರುವಂಥ ಪ್ರಕರಣ ಇದು. SDJ ಕಂಪನಿ ಗೋಲ್ಡ್ ಕಂಪನಿ ಮಾಲೀಕ ಚಿನ್ನತಂಬಿ ಬಂಧನ ಆಗಿದೆ. ಗಿರವಿ ಇಟ್ಟ ಚಿನ್ನಾಭರಣದಿಂದ ವಂಚನೆ ಮಾಡಿದ್ದಾನೆ ಎನ್ನುವ ಆರೋಪ ಕೇಳಿಬಂದಿದೆ. ಚಿನ್ನತಂಬಿಯನ್ನ ಬಂಧಿಸಿದ್ದಾರೆ CCB ಪೊಲೀಸರು. 1 kg ಚಿನ್ನ ವಂಚನೆಯಾಗಿದೆ ಅಂಥೇಳಿ ಮಹಂತೇಶ ದೂರು ಕೊಟ್ಟಿದ್ದಾರೆ. ಮೈಸೂರಿನ ಕುವೆಂಪು ನಗರ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. SDJ ಗೋಲ್ಡ್ ಕಂಪನಿ ಮಾಲೀಕ ವಂಚನೆ ಮಾಡಿರೋ ಪ್ರಕರಣ ಸಂಬಂಧ ಕಂಪನಿ ಮಾಲೀಕ ಚಿನ್ನತಂಬಿಯನ್ನ ವಶಕ್ಕೆ ಪಡೆದಿದ್ದಾರೆ. 1 kg ಚಿನ್ನ ವಂಚನೆಯಾಗಿದೆ ಅಂತೇಳಿ ಮಹಂತೇಶ್ ದೂರು ಕೊಟ್ಟಿದ್ದಾರೆ. ಮೈಸೂರಿನ ಕುವೆಂಪು ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ನಮ್ಮ ಪ್ರತಿನಿಧಿ ವಿನೋದ್, ಮೈಸೂರಿನ ಪ್ರತಿನಿಧಿ ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಯಾರಿಗೆಲ್ಲ ಎಷ್ಟೆಷ್ಟು ಇವರು ವಂಚನೆ ಮಾಡಿದ್ರಂತೆ ಚಿನ್ನತಂಬಿ, ಸದ್ಯ ಎಲ್ಲಿ ಪ್ರಕರಣ ದಾಖಲಾಗಿದೆ, ಏನು ಮಾಹಿತಿ ಇದೆ ವಿನೋದ್? ರಂಜಿತ್, ಬಹಳ ಪ್ರಮುಖ ಕಳೆದ ಹಲವು ವರ್ಷಗಳಿಂದಲೂ ಕೂಡ ಚಿನ್ನತಂಬಿ ಅಂತೇಳಿ ಈತ SDJ ಗೋಲ್ಡ್ ಮಾಲೀಕರಾಗಿದ್ದಾನೆ. ಏನು ಹೆಚ್ಚಿನ ಬೆಲೆಗೆ ನಿಮ್ಮ ಚಿನ್ನವನ್ನು ಹಣವನ್ನು ಇಟ್ಕೊಳ್ತೀವಿ ಅಂತೇಳಿ ಅಡ್ವರ್ಟೈಸ್ಮೆಂಟ್ ಎಲ್ಲ ಕೊಟ್ಟು ಗ್ರಾಹಕರೆಲ್ಲ ಸೆಳೀತಾ ಇದ್ದ. ಯಾವಾಗ ಗ್ರಾಹಕರು ಹೆಚ್ಚಿನ ಹಣ ಸಿಗುತ್ತೆ ಅಂತೇಳಿ ಈ ಥರ ಅಂಗಡಿಗೆ ಹೋಗಿ ಏನೋ ಆ ಚಿನ್ನವನ್ನು ಹಣವನ್ನು ಇಡ್ತಾ ಇದ್ರು. ತತ್ಕ್ಷಣದಲ್ಲಿ ಈಗಾಗಲೇ ಚಿನ್ನವನ್ನು ಹಣ ಇಟ್ಟ ಕೇವಲ ಅರ್ಧ ಗಂಟೆ 1 ಗಂಟೆಯಲ್ಲಿ ಆ ಒಂದು ಚಿನ್ನವನ್ನು ಕರಗಿಸ್ತಾ ಇದ್ದ. ತತ್ಕ್ಷಣದಲ್ಲಿ ನಿಮ್ಮ ಚಿನ್ನ ಕ್ವಾಲಿಟಿ ಕಡಿಮೆ ಇದೆ ಅಂತೇಳಿ ಹಣವನ್ನು ಕೊಡೋದಕ್ಕೆ ಸಾಕಷ್ಟು ಸತಾಯಿಸ್ತಾ ಇದ್ದ. ಜೊತೆಗೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಗ್ರಾಹಕರನ್ನ ಅವರ ಬಳಿಯೇ ಕೂರಿಸಿಕೊಂಡು ನಿಮಗೆ ಹಣವನ್ನು ಕೊಡೋದಿಲ್ಲ, ಯಾರಿಗೆ ಏನು ಬೇಕಾದ್ರೆ ಮಾಡ್ಕೊಳ್ಳಿ ಅಂತೇಳಿ ಸಾಕಷ್ಟು ಧಮಕಿಯೆಲ್ಲ ಆಗ್ತಾ ಇದ್ದ. ಸಾಕಷ್ಟು ರೌಡಿಗಳೆಲ್ಲ ಆಯ್ತಾ ಜೊತೆಲಿ ಇಟ್ಕೊಳ್ತಾ ಇದ್ದ. ಸೊ ಹೀಗಾಗಿ ಹಲವು ವರ್ಷಗಳಿಂದಲೂ ಕೂಡ ಈ ಥರ ಬಿದ್ದಿರುತ್ತಾ ಸಾಕಷ್ಟು ಆ ದೂರುಗಳು ಕೇಳಿ ಬಂದಿದ್ರು ಕೂಡ ಯಾರೊಬ್ಬರು ಕೂಡ FIR ಮಾಡೋದಕ್ಕೆ ಮುಂದಾಗಿರಲಿಲ್ಲ. ಸೊ ಹೀಗಾಗಿ ಚಿನ್ನವನ್ನು ಕಳೆದುಕೊಂಡಂತಹ ಸಾಕಷ್ಟು ಗ್ರಾಹಕರು ಕಳೆದ ಎರಡು ದಿನಗಳ ಹಿಂದೆ ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ಅವರ ಕಚೇರಿ ಮುಂಭಾಗಕ್ಕೆ ಬಂದು ಧರಣಿಯನ್ನು ಮಾಡ್ತಾ ಇದ್ರು. ಆ ಒಂದು ಸಂದರ್ಭದಲ್ಲಿ DCP ಡಾಕ್ಟರ್ ಪ್ರಿಯಾ ಹರ್ಷವರ್ಧನ್ ಅವರು ಒಂದು ಆಶ್ವಾಸನೆಲ್ಲ ಕೊಟ್ಟಿದ್ರು, ನಾನು ಅವರನ್ನ ಬಂಧಿಸಿ ನಿಮ್ಮ ಮುಂದೆ ಕರ್ತರ್ತೇನೆ ಅಂತೇಳಿ. ಸೊ ಹೀಗಾಗಿ ಗ್ರಾಹಕರು ಕೊಟ್ಟಿರುವಂತಹ ದೂರಿನ ಆಧಾರದ ಮೇಲೆ ಈಗ ನಗರದ CCB ಪೊಲೀಸರು ಆತನ ವಶಕ್ಕೆ ಪಡೆದಿರುವಂಥದ್ದು. ಬಹಳ ಪ್ರಮುಖವಾಗಿ ಸದ್ಯಕ್ಕೆ ಈಗ 1 kg ಚೀಲ ಕಳೆದುಕೊಂಡಂತಹ ದಾವಣಗೆರೆ ಮೂಲದ ವ್ಯಕ್ತಿಯೊಬ್ಬರು ಕೊಟ್ಟಿರುವಂತಹ ದೂರಿನ ಆಧಾರದ ಮೇಲೆ ಇದನ್ನ ವಶಕ್ಕೆ ಪಡೆದಿರುವಂಥದ್ದು. ಕೇವಲ 1 kg ಅಷ್ಟೇ ಅಲ್ಲ, ಈತ ನಿಜಕ್ಕೂ ಕೂಡ ಕೋಟ್ಯಾಂತರ ರೂಪಾಯಿ ಹಣವನ್ನು ಗ್ರಾಹಕರಿಗೆ ಮೋಸವನ್ನು ಮಾಡಿದ್ದಾರೆ. ಸೊ ಹೀಗಾಗಿ ಮೈಸೂರಿನಲ್ಲಿ ಚಿನ್ನವನ್ನು ಕಳೆದುಕೊಂಡಂತಹ ಬಹುತೇಕರು ಸಾಕಷ್ಟು ಬಂದಿದ್ದಾರೆ. ಸೊ ಹೀಗಾಗಿ ಒಂದು ಪ್ರಕರಣದಿಂದ ಇದನ್ನೆಲ್ಲ ಬಂಧಿಸಿದ್ದಾರೆ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಸಾಕಷ್ಟು ಪ್ರಕರಣಗಳು ಈ ಥರ ಮೇಲೆ ದಾಖಲಾಗುತ್ತೆ, ಸಾಕಷ್ಟು ದೂರುಗಳು ಕೂಡ ದಾಖಲಾಗುವಂತಹ ಸಾಧ್ಯತೆ ಇರುವಂಥದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿ